ನಮಸ್ಕಾರಗಳು. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಮೋತು ವೈಫಲ. ಶ್ರೀ ಪವಾಡ ಬಸವೇಶ್ವರ ಸ್ವಾಮಿ ಪ್ರಸನ್ನ. ವೇದಿಕೆಯನ್ನು ಅಲಂಕರಿಸಿರುವ ಪರಮಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿ ಅವರ ಪಾದಾರವಿಂದಗಳಿಗೆ ನನ್ನ ಹಾಗೂ ನನ್ನ ಕುಟುಂಬದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಹೆತ್ತ ತಾಯಿ ತಂದೆ ಮತ್ತು ಸಾಕಿದ ತಾಯಿ ತಂದೆಯವರನ್ನು ಸ್ಮರಿಸುತ್ತಾ ಈ ಸಭೆಯಲ್ಲಿ 3 ಪವಿತ್ರ ನದಿಗಳ ಸಂಗಮವಾಗಿ ತಮ್ಮ ಜ್ಞಾನಧಾರೆ ಹರಿಸುವುದರ ಮೂಲಕ ಹಾರೈಸಿದ್ದಾರೆ. ಇದು ಕುಂಭಮೇಳ. ನಾವೆಲ್ಲರೂ ಈ ಮಹಾ ಕುಂಭಮೇಳದಲ್ಲಿ ಭಾಗವಹಿಸಿರುವುದು ಒಂದು ಸುಕೃತ. ಪಂಚರತ್ನತ್ರಯರು ತಮ್ಮ ಅಪಾರ ಜ್ಞಾನದಿಂದ ಮುನ್ನುಡಿ, ಸಂದೇಶಗಳ ವಾಕ್ಯಗಳು ಮತ್ತು ಅವರ ಅನಿಸಿಕೆಗಳನ್ನು ಬರೆದಿರುತ್ತಾರೆ. ಇದರಿಂದ ನಾನು ಬರೆದ ಈ ಸಣ್ಣ ಪುಸ್ತಕಕ್ಕೆ ಮೆರುಗು ಕೊಟ್ಟಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಇವುಗಳನ್ನು ಓದಿದ ನಂತರ ಪುಸ್ತಕದ ವಿವರಣೆ ಮತ್ತು ಲೆಕ್ಕಗಳನ್ನು ಮಾಡಿ ತಿಳಿದುಕೊಳ್ಳುವುದು ಬಹಳ ನನ್ನ ಅನಿಸಿಕೆಯಾಗಿದೆ. ಈ ದಿನವು ನನ್ನ ಬದುಕಿನ ಅತ್ಯಂತ ಮಹತ್ವವಾದ ದಿನವಾಗಿದ್ದು ಮತ್ತು ಸಂತೋಷದ ಕೂಡಿದೆ. ಬಹುದಿನಗಳಿಂದ ಕನಸೊಂದು ಮೂರ್ತಗೊಂಡು ಬರುವ ದಿನವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾನು 3.5 ದಶಕಗಳಿಗಿಂತಲೂ ಹೆಚ್ಚು ಅನುಭವಸಾರಿಂದ ಘನೀಭೂತಗೊಂಡ ಒಂದು ಪುಸ್ತಕ ರೂಪದಲ್ಲಿ ಇಂದು ಅನಾವರಣಗೊಳ್ಳಲಿದೆ. ಒಬ್ಬ ಗಣಿತಶಾಸ್ತ್ರದ ಅಧ್ಯಾಪಕನಾಗಿ ಸೇವಾ ಅವಧಿಯಲ್ಲಿ ನಾನು ಕಂಡದ್ದು, ವಿದ್ಯಾರ್ಥಿಗಳಲ್ಲಿ ಗಣಿತವೆಂದರೆ ಒಂದು ರೀತಿಯ ನೀರು ಇಳಿಯುವವರ ಗಂಟಲಲ್ಲಿ ಕಡುಬನ್ನು ತುರುಕಿದಷ್ಟು ಕಷ್ಟದ ವಿಷಯವೆಂಬ ಕಲ್ಪಿತ ಭ್ರಮೆ, ಗಣಿತ ಅನಗತ್ಯ ಭಯ. ಇದರಿಂದ ವಿದ್ಯಾರ್ಥಿಗಳ ಗಣಿತದ ಬಗ್ಗೆ ಆಸಕ್ತಿ ಕಡಿಮೆಯಾಗಿದ್ದು ನಪಾಸ ಸಂಖ್ಯೆ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿರುವುದು ನಾನು ಗಮನಿಸಿದ ಅಂಶವಾಗಿತ್ತು. ಇವರ ಬಗ್ಗೆ ವಿಶ್ಲೇಷಿಸಿದ ಕಂಡುಬಂದ ವಿದ್ಯಾರ್ಥಿಗಳಲ್ಲಿ ಗಣಿತಶಾಸ್ತ್ರದ ಮೂಲಭೂತ ಕ್ರಿಯೆಗಳಾದ ಕೂಡು, ಗಳೆ, ಗುಣಿಸು, ಭಾಗಿಸು ಸರಿಯಾದ ಬುನಾದಿ ಕಲ್ಪನೆ ಇಲ್ಲದಿರುವುದು. ಒಬ್ಬ ಗಣಿತ ಅಧ್ಯಾಪಕ ಶಾಲಾ ಗಣಿತಾಧಿಕಾರಿಯಾಗಿ, ವಿಷಯ ಪರಿವೀಕ್ಷಕನಾಗಿ ಹಾಗೂ ಮುಖ್ಯೋಪಾಧ್ಯಾಯ ಹಂತದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಶಿಕ್ಷಕರು ಸ್ವಲ್ಪ ಮಟ್ಟಿಗೆ ಕಾರಣರು ಎಂದು ನನಗೆ ತೋಚಿತ್ತು. ಇದರ ಜೊತೆ ಶಾಲೆಗಳಲ್ಲಿ ನೀರಸ ಬೋಧನೆ ಸಹ ಕಾರಣವೆನಿಸಿತ್ತು. ಮೂಲಭೂತ ಕ್ರಿಯೆಗಳು ಆಸಕ್ತಿಕರವಾದ ವಿಷಯವಾಗಿದೆ. ನಮ್ಮ ನಿತ್ಯ ಜೀವನದಲ್ಲಿ ಮಗು ಜನಿಸುವುದರಿಂದ ಅಂತ್ಯದವರೆಗೆ ನಮಗೆ ಅರಿವು ಇಲ್ಲದೆ ಗಣಿತದ ಪ್ರಯೋಗ ಒಂದಲ್ಲ ಒಂದು ರೀತಿ ಇರುತ್ತದೆ. ಇನ್ನೋವೇಟಿವ್ ಮ್ಯಾಥಮೆಟಿಕ್ಸ್ ರಿಸೋರ್ಸ್ ಪುಸ್ತಕವನ್ನು ಬರೆಯಲು ಪ್ರೇರಣೆ ಶ್ರೀ ಜಯಶಂಕರ್ ಮೂರ್ತಿಯವರು ನಮ್ಮ ಆಫೀಸರ್ ಆಗಿದ್ದರು. ಅವರು ಗಣಿತದಲ್ಲಿ ಬೀಜಗಣಿತದ ಸೂತ್ರಗಳನ್ನು ಮತ್ತು ರೇಖಾಗಣಿತದ ಮೂಲಕ ಈ ವಿಷಯದ ಸೂತ್ರವನ್ನು ಒಂದು ಹೊರಹೊಮ್ಮಿಸಿದ್ದಾರೆ. ಪುಸ್ತಕ ಬರೆಯುವ ಕಾರ್ಯದಲ್ಲಿ ತಿದ್ದುಪಡಿ ಮಾಡುವುದರ ಮೂಲಕ ಸಹಕಾರ ನೀಡಿದ್ದೇನೆ. ಈ ನನ್ನ ಪುಸ್ತಕವು ಪ್ರಧಾನವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಟ್ಟದಲ್ಲಿ ನಿಗದಿತ ಪಠ್ಯ ವಿಷಯಗಳಲ್ಲಿ ಕಲಿಕೆ ಮತ್ತು ಬೋಧನೆಗಳನ್ನು ಮತ್ತಷ್ಟು ಆಸಕ್ತಿಕರವಾಗಿಸಲು ಪೂರಕಗೊಳಿಸಿಕೊಳ್ಳಬಹುದಾದ ಉದ್ದೇಶದಿಂದ ರಚಿಸಿದ್ದೇನೆ. ಪುಸ್ತಕದಲ್ಲಿ ಲೆಕ್ಕಗಳನ್ನು ಸರಳತೆಯಿಂದ ಕ್ಲಿಷ್ಟತೆ ಹೊಂದಿದ್ದು ಅವುಗಳನ್ನು ಬಿಡಿಸುವ ಚೌಕಟ್ಟಿನ ಪುಸ್ತಕ ರಚನೆಯಾಗಿರುತ್ತದೆ. ಅನೇಕ ಗಣಿತಜ್ಞರು ಕಂಡುಹಿಡಿದಿರುವ ಮೂಲ ಕ್ರಿಯೆಗಳ ಬಗ್ಗೆ ಬೆಳಕು ಚೆಲ್ಲಿರುತ್ತದೆ. ಪ್ರಪಂಚದ ವಿವಿಧ ನಾಗರಿಕತೆಗಳು ಬೆಳೆದಂತೆಲ್ಲ ಗಣಿತಶಾಸ್ತ್ರವು ಬೆಳೆದ ಕ್ರಮಗಳನ್ನು ವಿದ್ಯಾರ್ಥಿಗಳ ಆಸಕ್ತಿಗಾಗಿ ಈ ಪುಸ್ತಕವನ್ನು ಸೇರಿಸಿದ್ದೇನೆ. ಮುಖ್ಯವಾಗಿ ಈಜಿಪ್ಟ್, ಬೆಬಿಲೋನಿಯನ್, ಮಾಯನ್ಸ್, ಗ್ರೀಕ್, ರೋಮನ್, ಭಾರತ ಇನ್ನಿತರ ದೇಶಗಳು ಅನುಸರಿಸುವ ಲೆಕ್ಕಗಳನ್ನು ವಿಧಾನಗಳನ್ನು ವಿದ್ಯಾರ್ಥಿಗಳಿಗೆ ಜ್ಞಾನ ಸಂವರ್ಧನೆಗಾಗಿ ಈ ಪುಸ್ತಕದಲ್ಲಿ ಹೇಳಿದ್ದೇನೆ. ಇವಲ್ಲದೆ ಲೆಕ್ಕ ಕಲಿಕೆಯ ಮೂಲಭೂತ ಕ್ರಿಯೆಗಳ ಜೊತೆಗೆ ವಿಶ್ವ ಗಣಿತಜ್ಞರ ಸಂಶೋಧನೆಗಳ ವಿವರವಿದೆ. ಮಿಗಿಲಾಗಿ ವಿಶ್ವಗಣಿತ ಲೋಕಕ್ಕೆ ಭಾರತೀಯರ ವಿಶಿಷ್ಟ ಕೊಡುಗೆಯಾದ ಸೊನ್ನೆಯ ಆವಿಷ್ಕಾರವೂ ಆಗಿದ್ದು ಇದರ ಮಾಹಿತಿ ಸಹ ಇದೆ. ಗಣಿತದಲ್ಲಿ ಬಳಸುವ ಚಿಹ್ನೆಗಳು ಅವಳ ಹೆಸರಿನೊಂದಿಗೆ ಬರೆದಿದೆ. ಇದರಲ್ಲಿ ಬ್ಲ್ಯಾಕ್ ಮ್ಯಾಥಮೆಟಿಕ್ಸ್, ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್ ಮತ್ತು ಅನೇಕ ವಿಧದ ವಿನೋದ ಗಣಿತದ ಸಮಸ್ಯೆಗಳು ಆಕರ್ಷಣೆಯಿಂದ ಕೂಡಿರುತ್ತದೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಾರಂಭದಿಂದಲೇ ಗಣಿತ ಒಂದು ಆಕರ್ಷಕ ವಿಷಯವಾಗಿ ವಿದ್ಯಾರ್ಥಿಗಳಿಗೆ ಗಣಿತದ ಬಗ್ಗೆ ಹೆಚ್ಚು ಒಲವು ತೋರುವಂತಾಗಲು, ಪರೀಕ್ಷೆಗಳಲ್ಲಿ ಗಣಿತ ಸುಲಿದ ಬಾಳೆಯಂತಾಗಲು ಅವರ
ಮತ್ತು ಆಲೋಚನಾ ಶಕ್ತಿ ಹೆಚ್ಚಾಗುವುದು. ಬದುಕಿನಲ್ಲಿ ವೈಜ್ಞಾನಿಕ ದೃಷ್ಟಿಯನ್ನು ಬೆಳೆಸಿಕೊಳ್ಳಲು ಪಠ್ಯಕ್ರಮಕ್ಕೆ ಧಕ್ಕೆಯಾಗದಂತೆ ಕಲಿಕೆ ಬೋಧನೆಗೆ ಸಹಾಯಕವಾಗಲು ಪೂರಕ ಉದ್ದೇಶದಿಂದ ನನ್ನ ಮೊದಲ ಪ್ರಯತ್ನವಾಗಿ ಈ ನೂತನ ಗಣಿತ ಸಂಪನ್ಮೂಲ ರಚಿಸಿದ್ದೇನೆ. ಇದು ವಿದ್ಯಾರ್ಥಿಗಳಿಗೆ ಒಂದು ಆಕರ ಗ್ರಂಥ ಆಗಬೇಕೆಂದು ನನ್ನ ಆಸೆ. ಈ ಮೂವರು ಜ್ಞಾನ ನದಿಗಳ ಸಂಗಮವಾದ ಶ್ರೀ ಸ್ವಾಮೀಜಿಯವರು ಅವರ ಆಶೀರ್ವಾದ ಫಲದ ಜೊತೆ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಮತ್ತು HS ನಾಗರಾಜ್ ಇವರೆಲ್ಲರ ಪ್ರೋತ್ಸಾಹವನ್ನು ನಿರೀಕ್ಷಿಸುತ್ತೇನೆ. ಪುಸ್ತಕವು ರೂಪುಗೊಳ್ಳಲು ಅನೇಕರು ವಿವಿಧ ರೀತಿಯಲ್ಲಿ ಸಹಕರಿಸಿದ್ದಾರೆ. ನಾನು ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದಿಟ್ಟು ವಿರಮಿಸುತ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ.